ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ಒಂದು ಎಕ್ಸಿಬಿಷನ್ ಆಗ್ತಾಯಿದೆ ರಾಜಾಜಿನಗರ್ ಹತ್ರ. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಇಟ್ಸ್ ಅಬೌಟ್ ಆರ್ಟ್ ಕ್ರಾಫ್ಟ್ ಹ್ಯಾಂಡ್ಲೂಮ್ಸ್ ಲೈಫ್ ಸ್ಟೈಲ್ ಎಕ್ಸಿಬಿಷನ್ ಅಂತ ಹೇಳಿ. ಸೊ ವಿಚ್ ಈಸ್ ಸ್ಟಾರ್ಟೆಡ್ ಫ್ರಮ್ 26th ಸೆಪ್ಟೆಂಬರಿಂದ ಸ್ಟಾರ್ಟ್ ಆಗಿದೆ. ಸೊ 12th ಅಕ್ಟೋಬರ್ ತನಕ ಅವೈಲಬಲ್ ಇರುತ್ತೆ. ಸೊ ನಿಯರ್ ಬೈ ಯಾರಾದರೂ ಇದ್ದರೆ ಗೋ ಆ್ಯಂಡ್ ಗ್ರ್ಯಾಬ್ ದ ಡೀಲ್ಸ್ ವಿಚ್ ಈಸ್ ವೆರಿ ನೈಸ್. ಸೊ ಇಲ್ಲಿ ನನಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಅಥೆಂಟಿಕೇಟೆಡ್ ತಾಮ್ರದಿಂದ ಮಾಡಿರೋಂತಹ ಪೀಸಸ್ಗಳಿದ್ವು. ಆ್ಯಂಡ್ ಆಲ್ ಆರ್ ಲೈಕ್ ಹೋಮ್ ಡೆಕೋರೇಷನ್ಸ್ಗೆ ಅಥವಾ ಇಂಟೀರಿಯರ್ಸ್ಗೆ ಸಖತ್ತಾಗಿರುತ್ತೆ. ಆ್ಯಂಡ್ ದೇರ್ ಆರ್ ಸಮ್ ಲೆದರ್ ಪರ್ಸಸ್ ವಿಚ್ ಈಸ್ ಮೇಡ್ ಅಪ್ ಆಫ್ ಪ್ಯೂರ್ ಲೆದರ್. ಸೊ ದಟ್ ನಾನು ಇಟ್ಕೊಂಡಿರೋ ಸ್ಮಾಲ್ ಪರ್ಸ್ ಇಟ್ ಸೆಲ್ಫ್ ಇಸ್ ಕಾಸ್ಟ್ ಅರೌಂಡ್ 200 rupees. ಸೊ ಪ್ರೈಸಸ್ ಕೂಡ ಅದು ವ್ಯಾಲ್ಯೂಗೆ ತಕ್ಕಂತೆ ಇತ್ತು, ಬಿಕಾಸ್ ಎಲ್ಲ ಪ್ಯೂರ್ ಲೆದರಿಂದ ಮಾಡಿರೋಂಥದ್ದು. ಆ್ಯಂಡ್ ಈವನ್ ದಿಸ್ ತಾಮ್ರದ್ದು ಕೂಡ ಎಕ್ಸಿಬಿಷನ್ಸಲ್ಲಿ ಆಲ್ಮೋಸ್ಟ್ ಆಲ್ ಅಥೆಂಟಿಕ್ ಪೀಸಸ್ ಕೂಡ ಇತ್ತು. ಇಟ್ಸ್ ಆಲ್ ಅಬೌಟ್ ಯು ಕ್ಯಾನ್ ಸಿ ದಟ್ ಶಿವ ಆಗಿರ್ಬೋದು ಅಥವಾ ಕೃಷ್ಣಂದು ಆಗಿರ್ಬೋದು ಅಥವಾ ಪುಟ್ಟ ವಿಗ್ರಹಗಳು ದೇವ್ರ ಮನೆಗಿಟ್ಟು ಪೂಜೆ ಮಾಡೋ ಅಂಥದ್ದೆಲ್ಲ ಕೂಡ ಅವೈಲಬಲ್ ಇತ್ತು. ಸೊ ಏನಾದರೂ ಮನೆಗೆ ಇಂಟೀರಿಯರ್ ಡೆಕೋರೇಷನ್ಸ್ಗೆ ಇಡಬೇಕಂತಂದರೆ ಚೆನ್ನಾಗಿರ್ತಿತ್ತು. ಆ್ಯಂಡ್ ಈವನ್ ಪಿಂಗಾಣಿ ಬಟ್ಲುಗಳು ಅಥವಾ ಪಿಂಗಾಣಿ ಐಟಮ್ಸ್ ಕೂಡ ಚೆನ್ನಾಗಿತ್ತು. ಈವನ್ ದ ಶೂಸ್ ಆರ್ ದ ಸ್ಲಿಪ್ಪರ್ಸ್ ದ ಎಕ್ಸಿಬಿಷನ್ ಒಳಗಡೆ ಎಲ್ಲ ಚೆನ್ನಾಗಿರೋ ಐಟಮ್ಸ್ ಇತ್ತು, ವಿಚ್ ಈಸ್ ವರ್ತ್ ಆಫ್ ಕಾಸ್ಟ್. ಅವ್ರ ಕಾಸ್ಟ್ ಸ್ವಲ್ಪ ಹೈನೂ ಇರಲಿಲ್ಲ, ವಿಚ್ ಇಸ್ ನಾಟ್ ಲೋ ಆಲ್ಸೋ, ಬಟ್ ಇಟ್ ಈಸ್ ವರ್ತಿ ಪ್ರೈಸಸ್ ಅಂತ ಅನಿಸ್ತು ನನಗೆ. ಆ್ಯಂಡ್ ಇಲ್ಲಿ ಆಲ್ ಅಬೌಟ್ ದಟ್ ಇಂಟೀರಿಯರ್ ಡೆಕೋರೇಷನ್ಸ್ಗೆ ತಾಮ್ರದ ಐಟಮ್ಸ್ಗಳೇ ತುಂಬ ಇತ್ತು. ಇದಂತೂ ತುಂಬ ಇಷ್ಟ ಆಯಿತು, ವಿಚ್ ಇಸ್ ಮೇಡ್ ಆಫ್ ಪಂಚಲೋಹದಿಂದ ಮಾಡಿರೋಂಥದ್ದು. ಆ್ಯಂಡ್ ಯು ಸಾ ದಟ್ ಸ್ಮಾಲ್ ಸ್ಪೂನ್ಸ್ ಆಗಿರಬಹುದು, ಗಡಿಯಾರ ಆಗಿರಬಹುದು, ಅಥವಾ ಏನಾದರೂ ಪೀಸಸ್ಗಳು, ಫ್ಯಾಷನ್ ಪೀಸಸ್ಗಳು ಮನೆಗೆ ಡೆಕೋರೇಷನ್ ಮಾಡೋಕ್ಕೆ ಇಡೋಕ್ಕೆ ಸಖತ್ತಾಗಿತ್ತು. ಸೊ ನನಗದು ತುಂಬ ಲೈಕ್ ಆಯಿತು, ನಾನಲ್ಲಿ ನೋಡ್ತಾ ಇದ್ದೀನಿ. ಆ್ಯಂಡ್ ಯು ಕ್ಯಾನ್ ಸಿ ದಟ್ ಲಕ್ಕಿ ಆಲ್ ಕೂಡ ಇತ್ತು, ವಿಚ್ ಈಸ್ ಆಲ್ಸೋ ದಿ ಟೋಲ್ಡ್ ಮಿ ಅರೌಂಡ್ 350 ಫಾರ್ ದ ಕಾಸ್ಟ್. ಆ್ಯಂಡ್ ಸ್ಮಾಲ್ ಸ್ಪೂನ್ಸ್ ಇರ್ಬೋದು ಅಥವಾ ಫೆಂಗ್ಶೂಯಿ ಕೀಸ್ ಆಗಿರ್ಬೋದು, ಎಲ್ಲ ಸಖತ್ತಾಗಿತ್ತು, ಚೆನ್ನಾಗಿತ್ತು. ಆ್ಯಂಡ್ ಇವನ್ ದ ಲೆದರ್ ಪರ್ಸಸ್ ಆ್ಯಂಡ್ ಇಲ್ಲಿ ಮಿನಿ ಡೈರೀಸ್ ವಿಚ್ ಈಸ್ ಗುಡ್ ಫಾರ್ ಜರ್ನಲಿಂಗ್ಸ್ ಆ್ಯಂಡ್ ಆಲ್, ಇದು ಕೂಡ ಚೆನ್ನಾಗಿತ್ತು. ದೇ ಟೋಲ್ಡ್ ಮಿ 350 ಫಾರ್ ದ ಕಾಸ್ಟ್, ಬಿಕಾಸ್ ದೇ ಟೋಲ್ಡ್ ದ ಪೇಪರ್ ಈಸ್ ಮೇಡ್ ಅಪ್ ಆಫ್ ಸಮಥಿಂಗ್ ಲೈಕ್ ವಿಚ್ ಈಸ್ ವೆರಿ ನೈಸ್. ಆ್ಯಂಡ್ ಹಿಯರ್ ವಿ ಫೌಂಡ್ ಸಮ್ ಸ್ನ್ಯಾಕ್ಸ್ ಇನ್ ಬಿಟ್ವೀನ್. ಆ್ಯಂಡ್ ಇದು ಕೂಡ ಲೈಕ್ ಚಾಪೆ ಐಟಮ್ಸಲ್ಲಿ ಮಾಡಿರೋವಂಥದ್ದು, ಭತ್ತದ ಐಟಮ್ಸಲ್ಲಿ ಮಾಡಿರೋವಂಥದ್ದು ಮ್ಯಾಟ್ಸ್ ಎಲ್ಲ ಅವೈಲಬಲ್ಸ್ ಇತ್ತು. ಆ್ಯಂಡ್ ಯು ಕ್ಯಾನ್ ಸಿ ದಟ್ ಇಕೋ ಫ್ರೆಂಡ್ಲಿ ಐಟಮ್ಸ್ ಅಂತ ಹೇಳಿದರು, ವಿಚ್ ಇಸ್ ಮೇಡ್ ಅಪ್ ಆಫ್ ದಿಸ್ ಥಿಂಗ್ಸ್, ವೇಸ್ಟ್ ಥಿಂಗ್ಸಿಂದ ಮಾಡಿರೋಂಥದ್ದು, ಫೈಬರ್. ಆ್ಯಂಡ್ ಇದು ಲೈಕ್ ಎತ್ತಾಕಿದ್ರು ಕೂಡ ಒಡೆದೋಗದೆ ಇರೋ ಅಂಥದ್ದು ಅಂತ ಹೇಳಿದರು ಅವರು. ಆ್ಯಂಡ್ ಕಾಫಿ ಕಪ್ಸ್ ಎಲ್ಲ ದ ಪ್ರೈಸಸ್ ದೇ ಟೋಲ್ಡ್ ಮಿ 70 rupees ಫಾರ್ ದ ಸ್ಮಾಲ್ ಕಪ್. ಆ್ಯಂಡ್ ಶಿ ಟೋಲ್ಡ್ ಲೈಕ್ ಏನಾದರೂ ಬೇಕಂದರೆ ಅಥವಾ ಗಿಫ್ಟಿಂಗ್ ಪರ್ಪಸಸ್ಗೆ ಏನಾದರೂ ಬೇಕಂದರೆ ನೀವು ನನಗೆ ಹೇಳಿ, ನಾನು ಅಲ್ಲಿ ನನಗೆ ನಂಬರ್ ತೋರಿಸಿದ್ದೀನಿ ನಾನು. ಸೊ ಆ ನಂಬರ್ಗೆ ನೀವು ನನಗೆ ಮೆಸೇಜ್ ಮಾಡಿದ್ರೆ ಸಾಕು, ಸೊ ನಾನು ನಿಮಗೆ ಕಳಿಸ್ಕೊಡ್ತೀನಿ ಅಂತ. ಆ್ಯಂಡ್ ಹಾಗೆ ಮುಂದೆ ಹೋದರೆ ಲೈಕ್ ಅಲ್ಲಿ ಆ್ಯಂಡ್ ಒನ್ ಥಿಂಗ್ ಈಸ್ ಲೈಕ್ ಐ ಫಾರ್ಗೊಟ್ ಟು ಟೆಲ್ ಯು ದ ಎಂಟ್ರಿ ಈಸ್ ವೆರಿ ಫ್ರೀ ಹಿಯರ್. ಇಲ್ಲಿ ಹೋದರೆ ಲೈಕ್ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ನೋಡಿದ್ರೆ ಯು ಕ್ಯಾನ್ ಸಿ ದಟ್ ಕಣ್ಣೂರ್ ಕಾಟನ್ ಹ್ಯಾಂಡ್ಲೂಮ್ ಸ್ಯಾರೀಸ್ ಆಗಿರ್ಬೋದು, ಡ್ರೆಸ್ ಪೀಸಸ್ ಆಗಿರ್ಬೋದು, ಅಥವಾ ಬೆಡ್ಶೀಟು, ಬೆಡ್ ಸ್ಪ್ರೆಡ್ಸು ವಿಚ್ ಇಸ್ ಪ್ಯೂರ್ ಹ್ಯಾಂಡ್ಲೂಮ್ ಕಾಟನ್ಸ್. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್, ಸಖತ್ತು ಸ್ಯಾರೀಸ್ ಇತ್ತು. ಆ್ಯಂಡ್ ಇಯರ್ ಸಮ್ ಫ್ಯಾಷನ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಕೂಡ ಇತ್ತು. ಆ್ಯಂಡ್ ಇಲ್ಲಿ ಸೀರೆಗಳು ಕೂಡ ಆಲ್ ಕಾಟನ್ ಆಗಿರ್ಬೋದು, ಖಾದಿಯಿಂದ ಮಾಡಿರೋದಾಗಿರ್ಬೋದು, ಪ್ರೈಸಸ್ ಕೂಡ ರೀಸನಬಲ್ ಆಗೇ ಇತ್ತು. ಆ್ಯಂಡ್ ದಿಸ್ ಸ್ಯಾರಿ ವಿಚ್ ಮೈ ಸಿಸ್ಟರ್ ಇಸ್ ಟ್ರೈಯಿಂಗ್ ಹಿಯರ್, ನಂಗೆ ತುಂಬ ಇಷ್ಟ ಆಯಿತು. ಸೊ ವಿ ಬ್ರಾಡ್ ದಟ್ ಸ್ಯಾರಿ, ಇಟ್ ಕಾಸ್ಟ್ ಅರೌಂಡ್ 1100 rupees, that's it. And ನನಗಂತೂ ಸ್ಯಾರೀಸ್ ಎಲ್ಲ ತುಂಬಾ ಇಷ್ಟ ಆಯಿತು. ಸೊ ನಾನು ಕೂಡ ಹೋಗಿ ಟ್ರೈ ಮಾಡಿ ನೋಡಿದೆ. ಲೈಕ್ ಸಖತ್ತಾಗಿತ್ತು. ದ ಪ್ರಿಂಟಿಂಗ್ ಸ್ಯಾರೀಸ್ ಆಗಿರ್ಬೋದು, ದ ಪ್ಯೂರ್ ಕಾಟನ್ ಆಗಿತ್ತು. ಆ್ಯಂಡ್ ಮೋರ್ ಆ್ಯಂಡ್ ಹ್ಯೂಜ್ ಕಲೆಕ್ಷನ್ಸ್ ಆಫ್ ಆಲ್ ದ ಫ್ಯಾಷನ್ ಐಟಮ್ಸ್ ಆ್ಯಂಡ್ ಬಿಗ್ ಇಯರಿಂಗ್ಸ್ ಕೂಡ ಇತ್ತು, ವಿಚ್ ಇಸ್ ವರ್ತ್ ಆಫ್ ಪ್ರೈಸಸ್ 1000 ದೆ ಟೋಲ್ಡ್ ಮಿ. ಸೊ ದ ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿದೆ. ದಿಸ್ ಎಕ್ಸಿಬಿಷನ್ ಅಂತೂ ವಿಚ್ ಇಸ್ ವರ್ತ್ ವಾಚಿಂಗ್ ಅಂತ ಹೇಳ್ಬೋದು. ದಿ ಸ್ಯಾರೀಸ್ ದೆ ಟೋಲ್ಡ್ ಮಿ ಅರೌಂಡ್ 800 to 900 rupees ಅಂತ ಹೇಳಿದರು. ಆ್ಯಂಡ್ ದ ಕಲೆಕ್ಷನ್ಸ್ ಆಗಿರ್ಬೋದು, ಡಿಸೈನ್ಸ್ ಆಗಿರ್ಬೋದು, ವೆರೈಟೀಸ್ ಆಗಿರ್ಬೋದು, ತುಂಬಾ ಫ್ಯಾಷನ್ ಆಗಿತ್ತು, ಅಥೆಂಟಿಕ್ ಆಗಿತ್ತು. ಲೈಕ್ ದ ಪೀಪಲ್ ಹೂ ಲೈಕ್ಸ್ ಟು ಒಂದು ಡೀಸೆನ್ಸ್ ಔಟ್ಫಿಟ್ಗೆ ಬೇಕಾಗಿರೋಂಥ ಕಾಟನ್ ಸ್ಯಾರೀಸ್ ಆಗಿರ್ಬೋದು, ದ ಬ್ಯಾಂಗಲ್ಸ್ ಆಗಿರ್ಬೋದು, ಫ್ಯಾಷನ್ ಐಟಮ್ಸ್ ಆಗಿರ್ಬೋದು, ಅಥವಾ ಮನೆಗಿಡುವಂತಹ ಡಿಸೈನ್ ಡೆಕೋರೇಷನ್ ಐಟಮ್ಸ್ ಆಗಿರ್ಬೋದು, ಆಲ್ ಇನ್ ಒನ್ ಸೆಟ್. ಇದು ಕೂಡ ಮೇಡಪ್ ಆಫ್ ಮಡ್ಡಿಂದ ಮಾಡಿರೋಂಥ ಗೊಂಬೆಗಳಾಗಿರ್ಬೋದು, ಪಾಟ್ಸ್ ಆಗಿರ್ಬೋದು,
ಸಖತ್ತಾಗಿತ್ತು. ಗೋ ಆ್ಯಂಡ್ ಗ್ರ್ಯಾಬ್ ಇಟ್. ಥ್ಯಾಂಕ್ ಯು.